ಬಟ್ ನನ್ನ ಹೋಗಿಲ್ಲ, ನನಗೆ ಬರೀ ನೆಗೆಟಿವ್ ಅಷ್ಟೇ ಬಂತು, ನೆಗೆಟಿವ್ ಅಷ್ಟೇ ತಲೆಗೆ ತಗೋಬೇಕು ಅಂತ ಅನಿಸ್ತು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬಾ ದಿವಸ ಆಯ್ತು, ಇಲ್ಲ ತುಂಬಾ ವರ್ಷನೇ ಆಯ್ತು ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿ. ಬಟ್ ನಾನು ಈ ಚಾನಲ್ ಕ್ರಿಯೇಟ್ ಮಾಡಿದಾಗ ನನ್ನ ಐಡಿಯಾ ಇದ್ದಿದ್ದು ಏನಂತಂದ್ರೆ ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು, ರೆಗ್ಯುಲರ್ ಕಂಟೆಂಟ್ ಮಾಡಬೇಕು ಅನ್ನೋ ರೀಸನ್ ಇಂದಾನೆ ಈ ಚಾನಲ್ ಮಾಡಿದ್ದು. ಮಾಡ್ತಿದ್ದೆ, ಬಟ್ ಇನ್ ಬಿಟ್ವೀನ್ ತುಂಬಾನೇ ಪ್ರಾಬ್ಲಮ್ಸ್ ಆಯ್ತು. ಅದರಿಂದ ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ತುಂಬಾ ರೀಸನ್ಸ್ ಇದೆ, ಅಷ್ಟು ರೀಸನ್ಸ್ ಇವಾಗ ಹೇಳಕ್ಕಾಗಲ್ಲ. ಸೊ ಅದರಿಂದ ವಿಡಿಯೋಸ್ ಮಾಡಕ್ ಸ್ಟಾಪ್ ಮಾಡಿದೆ. ಅಂಡ್ ದೆನ್ ಇವತ್ತು ವಿಡಿಯೋ ಮಾಡ್ತಿರೋ ರೀಸನ್ ಏನು ಅಂತಂದ್ರೆ, ಅದಕ್ಕಿಂತ ಮುಂಚೆ ಏನಕ್ಕೆ ವಿಡಿಯೋಸ್ ಅಪ್ಲೋಡ್ ಮಾಡೋದು ಸ್ಟಾಪ್ ಮಾಡಿದೆ ಅಂತ ಚಿಕ್ಕದಾಗಿ ಹೇಳ್ತೀನಿ, ಓಕೆನಾ? ಯೂಶಲಿ ನಾವೆಲ್ಲ ಏನ್ ಮಾಡ್ತೀವಿ, ಏನೋ ಒಂದು ವಿಷಯ ನಮ್ಗೆ ಇಷ್ಟ ಇರೋ ವಿಷಯ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಸರ್ಕಲ್ ಅಲ್ಲಿ ನಮ್ಮ ಜೊತೆಗಿರೋರ ಹತ್ರ ನಾವೊಂದು ಮಿನಿಮಲ್ ಆಗಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ಒಂದು ಚಿಕ್ಕ ಅಪ್ರಿಸಿಯೇಷನ್ ಎಕ್ಸ್ಪೆಕ್ಟ್ ಮಾಡ್ತೀವಲ್ವಾ. ಓಕೆ, ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಿದ್ದೀರಾ, ಹಂಗೆ ಹಿಂಗೆ. ನಾನು ಅದು ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಅದು ನನ್ನ ತಪ್ಪಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ, ನೀವೇ ಹೇಳಿ, ಓಕೆನಾ? ಸೊ ಏನಾಯ್ತು ಅಂದ್ರೆ, ನಾನು ಇನಿಷಿಯಲಿ ಏನ್ ಮಾಡ್ತಿದ್ದೆ, ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗ ಎಲ್ಲರ ಹತ್ರ ಹೋಗ್ಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎವ್ರಿ ಡೇ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಈವ್ನಿಂಗ್ 5 o'clock 6 o'clock ಅಪ್ಲೋಡ್ ಮಾಡ್ತೀನಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಎಲ್ಲರ ಹತ್ರ ಹೋಗಿ ಕೇಳ್ತಾ ಇದ್ದೆ. ಅದರಲ್ಲಿ ತುಂಬಾ ಜನ ಮಾಡಿದ್ರು, ನಾನು ಥ್ಯಾಂಕ್ಸ್ ಟು ದೆಮ್. ಬಟ್ ಏನಾಯ್ತು, ಒಂದಿಷ್ಟು ಜನ ಏನಕ್ಕೆ ಮಾಡಬೇಕು, ನಾನೇಕ ಆ ವಿಡಿಯೋಸ್ ನೋಡಬೇಕು, ನನಗೆ ಆ ವಿಡಿಯೋಸ್ ನಾನು ನೋಡಿ ಏನು ಮಾಡ್ತೀನಿ ಅಂತೆಲ್ಲ ಬಂತು. ನನ್ನ ಸರ್ಕಲ್, ನಾನು ಸ್ಟ್ರೇಂಜರ್ ಬಗ್ಗೆ ಮಾತಾಡ್ತಿಲ್ಲ, ನನ್ನ ಸರ್ಕಲ್, ಓಕೆನಾ? ಬಟ್ ನನಗೆ ಏನಾಯ್ತು ಅಂದ್ರೆ, ನಾನು ಆಕ್ಚುಲಿ ಬೇಸಿಕ್ಲಿ ಒಂದಿಷ್ಟು ಸ್ವಲ್ಪ ಇಂಟ್ರೋವರ್ಟ್ ನಾನು, ಓಕೆನಾ? ಸೊ ನಂತರ ತುಂಬಾ ಜನ ಇರ್ತಾರೆ. ನಾನು ಈಗ ವಿಡಿಯೋದಲ್ಲಿ ಇಷ್ಟು ಮಾತಾಡ್ತಿದ್ದೀನಿ, ಬಟ್ ನಾನು ಕರ್ಕೊಂಡೋಗಿ ಯಾರ ಮುಂದೆ ಆದ್ರೂ ಬಿಟ್ಟರೆ ನಾನು ಇಷ್ಟು ಮಾತಾಡೋದೇ ಇಲ್ಲ. ಸೊ ನಾನು ಆ ಥರ ಕ್ಯಾಟಗರಿ ನಾನು, ಓಕೆನಾ? ಸೊ ನಾನು ಅವ್ರು ಕೇಳೋ ಕ್ವಶನ್ ನನಗೆ ಆನ್ಸರ್ ಮಾಡೋಕೆ ಗೊತ್ತಿಲ್ಲ, ಓಕೆನಾ? ಇಲ್ಲ ಮಾಡಿ ಏನಕ್ಕೆ ಮಾಡಬೇಕು ಅಂತ, ಏನಕ್ಕೆ ಮಾಡಬೇಕು ನಂಗೂ ಗೊತ್ತಿಲ್ಲ, ಆ ಟೈಮಲ್ಲಿ ನಂಗೂ ಗೊತ್ತಿಲ್ಲ. ಓಕೆ, ಏನಕ್ಕೆ ಮಾಡಬೇಕು, ಇಲ್ಲ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಥರ ನಾನು ಕೇಳ್ತೀನಿ ಅಷ್ಟೇ. ಅದ್ರ ಬಿಟ್ಟರೆ ನಾನು ಏನೂ ಮಾಡೋಕೆ ಹೋಗಲ್ಲ. ಐ ಡೋಂಟ್ ನೋ ಮಾಡಿದ್ರೆ ಮಾಡಿಲ್ಲ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ನನಗೆ ಇನ್ನೂ ಗೊತ್ತು, ತುಂಬ ಜನ ನನ್ನ ಸರ್ಕಲಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಓಕೆನಾ? ಇಟ್ಸ್ ಓಕೆ. ಅದು ಡೇ ಬೈ ಡೇ ಏನಾಯ್ತು ಅಂದರೆ, ಸೊ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ಎಲ್ಲಾನು ಏನಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋದು, ಇದೆಲ್ಲ ಏನಕ್ಕೆ, ಇದರಿಂದ ಏನು ಸಿಗುತ್ತೆ, ಇದರಿಂದ ಏನು ಯೂಸು, ಇದರಿಂದ ಏನಕ್ಕೆ ಬರುತ್ತೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ, ಈ ಥರನೇ ಮಾತಾಡ್ತಾ ಇದ್ರು. ಆ್ಯಂಡ್ ನಂಗೆ ತುಂಬ ಜನ ಸಪೋರ್ಟ್ ಮಾಡಿದ್ರು, ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ರು ಕೂಡ. ತುಂಬ ಜನ ಸಜೆಷನ್ಸು ಹೇಳಿದ್ರು, ಹಿಂಗೆ ಮಾಡಿ, ಹಂಗೆ ಮಾಡಿ, ಈ ಥರ ಚೇಂಜಸ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ, ನೀವು ಮಾಡ್ತಿರೋದು ಆಲ್ರೆಡಿ ಚೆನ್ನಾಗಿದೆ, ಈ ಥರ ತುಂಬ ಜನ ಹೇಳಿದ್ದಾರೆ. ಬಟ್ ನನ್ನ ಹೋಗಿಲ್ಲ, ನನಗೆ ಬರೀ ನೆಗೆಟಿವ್ ಅಷ್ಟೇ ಬಂತು, ನೆಗೆಟಿವ್ ಅಷ್ಟೇ ತಲೆಗೆ ತಗೋಬೇಕು ಅಂತ ಅನಿಸ್ತು. ಆ್ಯಂಡ್ ದೆನ್ ನನ್ನ ಸರ್ಕಲ್ ಅದು, ಓಕೆನಾ? ಸೊ ತುಂಬ ಜನ ಅದೇ ಥರ ಅಂದರು, ಇಲ್ಲ ಏನಕ್ಕೆ ಟೈಮ್ ವೇಸ್ಟು, ಹಂಗೆ ಹಿಂಗೆ ಅಂತೆಲ್ಲ ಅಂದರು. ಓಕೆ, ನಾನು ಅದು ಹಂಗೆ ಸ್ವಲ್ಪ ಡಿಮೋಟಿವೇಟ್ ಮಾಡಿ ಕೊನೆಗೆ ಒಂದ್ಸರಿ ಬ್ರೇಕ್ ಆಯಿತು, ಮತ್ತೆ ಅಷ್ಟೇ ಮುಗೀತು. ಮಾಡಲಿಲ್ಲ, ಮತ್ತೆ ವೀಡಿಯೋಸ್ ಮಾಡೋಕ್ಕೆ ಹೋಗಲಿಲ್ಲ, ಮಾಡ್ಬೇಕಂತ ಅನಿಸ್ಲಿಲ್ಲ. ಆದರೆ ಈ ರೀಸೆಂಟ್ ಟೈಮ್ಸಲ್ಲಿ ಏನಾಯ್ತು ಅಂದರೆ, ಈಗ ಏನಂದೆ ಆ ಸರ್ಕಲ್, ಅದರಲ್ಲೇ ಒಂದಿಷ್ಟು ಜನ, ಇಷ್ಟು ಜನ ಅಲ್ಲ, ತುಂಬ ಜನ ಅದೇನೋ ಮಾಡ್ತೀನಿ ಅಂತ ಮಾಡ್ದಪ್ಪ, ವೀಡಿಯೋಸ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿ ಏನೋ ಮಾಡ್ದಪ್ಪ, ಆಮೇಲೆ ಅದನ್ನು ಬಿಟ್ಬಿಟ್ಟ. 160+ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಎವ್ರಿ ಡೇ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಾನು. ಕಂಟಿನ್ಯೂಸ್ ಆಗಿ ಮಾಡಿದ್ದು ಬಂದು 140 ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಿದ್ದೀನಿ. ಅವತ್ತೆಲ್ಲ ಬಂದ್ಬಿಟ್ಟು ಚೆನ್ನಾಗಿಲ್ಲ, ಇದೆಲ್ಲ ಏನಕ್ಕೆ ಟೈಮ್ ಎಷ್ಟು, ಅದು ಇದು ಅಂತ ಅಂದವರು ಇವಾಗ ರೀಸೆಂಟ್ ಟೈಮ್ಸಲ್ಲಿ ಅದೇನೋ ಮಾಡ್ತೀನಿ ಅಂತ ಮಾಡ್ದ, ಬಟ್ ಅದನ್ನು ಬಿಟ್ಟ, ಹಂಗೆ ಹಿಂಗೆ. ಬಟ್ ಅವತ್ತು ಹೇಳ್ಬೋದಿತ್ತಲ್ಲ, ಚೆನ್ನಾಗಿತ್ತು ಮಾಡಿ, ಹಂಗೆ ಹಿಂಗೆ ಅಂತ ಹೇಳ್ಬೋದಿತ್ತಲ್ಲ. ಬಟ್ ಮಾಡೋದು ಬಿಟ್ಮೇಲೆ ಹಂಗೆ ಮಾಡ್ದ ಬಿಟ್ಟ ಅಂತ ಮಾತಾಡಿದ್ರು. ಓಕೆ, ಅದನ್ನು ತಲೆಗೆ ಹಾಕೊಂಡೆ, ಬಟ್ ಏನು ಎಕ್ಸ್ಪ್ರೆಸ್ ಮಾಡಕ್ ಹೋಗಿಲ್ಲ. ಆದರೆ ಈಗ ತುಂಬಾ ಜನ ನಾನು ಮಾಡ್ತಿರೋ ಹತ್ರನೇ ಮಾಡ್ತಾ ಇದಾರೆ. ಓಕೆ, ನಾನು ಮಾಡ್ತೀನಿ ಅಂತ ಹೇಳಿದ ವಿಷಯ ಎಲ್ಲ ಅದೆಲ್ಲ ಏನಕ್ಕೆ ಹಂಗೆ ಹಿಂಗೆ ಅಂತ ಹೇಳಿದವರೆಲ್ಲ ಈಗ ಅದನ್ನೇ ಮಾಡ್ತಿದ್ದಾರೆ. ನನ್ನ ಮಾಂಕ್ ಮಾಡಿದವರು ಅದನ್ನೇ ಅವ್ರು ಮಾಡ್ತಾ ಇದ್ದಾರೆ. ಬಿಕಾಸ್ ಅದು ಬೇಕು, ಈಗ ಅದೀಗ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅನ್ನೋ ರೀಸನ್ಗೆ ಮಾಡ್ತಾ ಇದ್ದೀನಿ. ಏನೋ ತುಂಬಾ ವಿಷಯ, ಓಕೆನಾ? ನಾನು ಅದು ಏನು ಹೇಳ್ಬೇಕಂತ ನನಗೂ ಗೊತ್ತಾಗ್ತಿಲ್ಲ. ಆದರೆ ಇವತ್ತು ವಿಡಿಯೋ ಮಾಡ್ತಿರೋ ರೀಸನ್ ಏನು ಅಂತಂದ್ರೆ, ನನಗೊಂದಿಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆದರೆ ನಾನು ಸ್ಟಾರ್ಟ್ ಮಾಡಿ 0 ಇಂದ, ಬಟ್ ನನಗೆ ಇಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದರಲ್ಲೂ ಒಂದಿಷ್ಟು ಸಬ್ಸ್ಕ್ರೈಬರ್ಸ್ ನನಗೆ ಅವಾಗ ಮೆಸೇಜ್ ಮಾಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ, ಇಲ್ಲ ಕಮೆಂಟ್ ಮಾಡ್ತಾರೆ. ಅದರಲ್ಲಿ ಒಂದೇ ಒಂದು ಸಬ್ಸ್ಕ್ರೈಬರ್ಸ್ ಇವತ್ತು ಮಾರ್ನಿಂಗ್ ಮೆಸೇಜ್ ಮಾಡಿದ್ರು. ಅವ್ರು ಆ್ಯಕ್ಚುಲಿ ಏನಂದರೆ, ನಾನು ವಿಡಿಯೋ ಅಪ್ಲೋಡ್ ಮಾಡಿ ಸುಮಾರು ಒಂದು 4 ವರ್ಷ ಏನೋ ಆಗ್ತಿದೆ. ಸೊ ಆ ಒಂದು ವ್ಯಕ್ತಿ, ಆ ಮನುಷ್ಯನ್ ನಾನು ಇವತ್ತರೆಗೂ ನಾನು ನೋಡಿಲ್ಲ, ಅವರು ನನ್ನ ನೋಡಿಲ್ಲ, ಅಂದ್ರೆ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ನೋಡಿಲ್ಲ. ನನ್ನಾದ್ರೆ ಅವ್ರ ವಿಡಿಯೋದಲ್ಲಿ ನೋಡಿದ್ದಾರೆ, ಬಟ್ ನಾನು ಅವ್ರನ್ನ ನೋಡೇ ಇಲ್ಲ. ಅವ್ರು ಯಾರಂತೂ ನನಗೆ ಗೊತ್ತಿಲ್ಲ. 4 ವರ್ಷ ಹಿಂದೆ ವಿಡಿಯೋ ಹಾಕಿತ್ತು. ಅವಾಗಿಂದ ಅವ್ರು ಈ ಕಂಪ್ನಿ ಡಿವಿಡೆಂಡ್ಸ್ ಕೊಡ್ತಾರೆ ಗೊತ್ತಾ, 3 months 6 months ಆ ಥರ. ಅವಾಗ 3 months ಒಂದ್ಸರಿ 6 months ಒಂದ್ಸರಿ ಮೆಸೇಜ್ ಮಾಡ್ತಾರೆ, ಬ್ರೋ ಯಾಕೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ, ಬ್ರೋ ವಿಡಿಯೋಸ್ ಯಾಕೆ ಬಿಡ್ತಾ ಇಲ್ಲ, ಬ್ರೋ ಯಾಕೆ ವಿಡಿಯೋಸ್ ಮಾಡ್ತಾ ಇಲ್ಲ, ಬ್ರೋ ಹೌ ಆರ್ ಯು, ಈ ಥರ ಮೆಸೇಜ್ ಮಾಡ್ತಾರೆ. ನಾನು ಅದನ್ನು ಇಗ್ನೋರ್ ಅಂದರೆ ರಿಪ್ಲೈ ಮಾಡ್ತೀನಿ, ಇಲ್ಲ ಬ್ರೋ ಮಾಡ್ತೀನಿ, ಇಲ್ಲ ಬ್ರೋ ವಿಡಿಯೋಸ್ ಹಾಕ್ತೀನಿ, ಇಲ್ಲ ಬ್ರೋ ಸ್ವಲ್ಪ ಬಿಸಿ, ಆ ಥರ ಮೆಸೇಜ್ ಮಾಡ್ತೀನಿ. ಬಟ್ ವಿಡಿಯೋಸ್ ಅಂತೂ ಮಾಡಿಲ್ಲ.
ನಾನು ಅನ್ಕೊಂಡೆ ಓಕೆ ನನಗೆ ಅದು ಇಷ್ಟು ವರ್ಷ ಅನ್ಸಿಲ್ಲ, ಬಟ್ ಇವತ್ತು ಅನಿಸ್ತು ಇಲ್ಲ ಅವ್ರು ಯಾರಂತ ನನಗೆ ಗೊತ್ತಿಲ್ಲ, ಬಟ್ ಅವ್ರು ಯಾಕೆ ನನ್ನ ವಿಡಿಯೋಗೆ ಯಾಕೆ ಅವರು ವೆಯ್ಟ್ ಮಾಡಬೇಕು. ನನಗಿಂತ ತುಂಬಾ ಕ್ವಾಲಿಟಿ ವಿಡಿಯೋಸ್ ಮಾಡ್ತಿರೋ ತುಂಬಾ ಜನ ಇದ್ದಾರೆ. ಬಟ್ ಸ್ಟಿಲ್ 4 ವರ್ಷ ಹಿಂದೆ ನಾನು ವಿಡಿಯೋ ಹಾಕಕ್ಕೆ ಸ್ಟಾಪ್ ಮಾಡಿದೆ, ಆಕ್ಚುಯಲ್ ವಿಡಿಯೋ ಹಾಕಕ್ಕೆ ಸ್ಟಾಪ್ ಮಾಡಿದ್ದು ನಾನು. ಬಟ್ ಅವತ್ತಿಂದ ಇವತ್ತವರೆಗೂ ವಿಡಿಯೋಸ್ ಹಾಕಿ ಅಂತ ಅದೊಂದು ಪರ್ಸನ್ ಕೇಳ್ತಾ ಇದ್ದಾರೆ. ಮೇ ಬಿ ಆ ಪರ್ಸನ್ ನಾನು ಇದು ಮಾಡ್ತಿರೋದು ಇಷ್ಟ ಆಗಿರ್ಬೋದು. ಆ್ಯಂಡ್ ನನಗೆ ಇನ್ನೊಂದು ಏನು ಅನಿಸ್ತಂದ್ರೆ, ನನ್ನ ಜೊತೆಗಿರೋರು ನನಗೆ ಸಪೋರ್ಟ್ ಮಾಡಿಲ್ಲ, ಓಕೆ ಪರವಾಗಿಲ್ಲ, ಬಟ್ ಬೇರೆ ಯಾರೋ ಸಪೋರ್ಟ್ ಮಾಡ್ತಿದ್ದಾರಲ್ಲ, ಓಕೆ ನಾನು ವೀಡಿಯೋಸ್ ಮಾಡೋಣ ಅಂತ ಒಂದು ಕಡೆ ಅನಿಸ್ತು. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ಆ್ಯಂಡ್ ಅದೊಂದು ಪರ್ಸನ್ಗೋಸ್ಕರ ನಾನು ವೀಡಿಯೋಸ್ ಮಾಡ್ತಿದ್ದೀನಿ ಅನ್ನೋದು ಕರೆಕ್ಟು. ಆದರೆ ಇದು ನನ್ನ ಪ್ಯಾಷನ್ ಆಗಿತ್ತು, ಸೊ ನನಗೆ ಇದು ಇಷ್ಟ ಅನ್ನೋ ಥರ ಇತ್ತು. ಬಟ್ ಇದನ್ನ ನೀನು ಮಾಡ್ತಿರೋದು ಏನಕ್ಕೆ, ಯೂಸ್ ಇಲ್ಲ ಅಂತ ಹೇಳಿ ನನ್ನ ಪ್ಯಾಷನ್ನೇ ಯೂಸ್ ಇಲ್ಲ ಅಂತ ನನಗೆ ಅನಿಸ್ತು. ನಾನು ಅದಕ್ಕೆ ಬಿಟ್ಬಿಟ್ಟೆ. ಬಟ್ ನಾನೀಗ ಓಕೆ ಮಾಡೋಣ, ಕಂಟೆಂಟ್ಸ್ ಮಾಡೋಣ ಅನ್ನೋ ಥರ ಅನ್ಕೊಂಡಿದ್ದೀನಿ. ಆ್ಯಂಡ್ ಇನ್ ಬಿಟ್ವೀನ್ ಅದಾದ್ಮೇಲೆ ಮತ್ತೆ ಈ 4 ವರ್ಷ ವೀಡಿಯೋಸ್ ಬಿಟ್ಮೇಲೆ ನಾವೇನು ಮಾಡದೇ ಇರೋಕ್ಕಾಗಲ್ಲ. ಸೊ ಅಬ್ವಿಯಸ್ಲಿ ನಾನು ಕೊರಿಯೋಗ್ರಾಫರ್ ಅಂಡ್ ದೆನ್ ಎಡಿಟರ್. ಸೊ ನನ್ನ ವರ್ಕ್ ಏನಿದೆ ಆ ವರ್ಕ್ಸ್ ನಾನು ಮಾಡ್ತಾ ಇದ್ದೆ. ಅದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗೋದೆ, ಮತ್ತೆ ಅದೇ ಆ ಬ್ಯುಸಿಯಲ್ಲಿ ಮತ್ತೆ ಆ ಒಂದು ಬ್ರೇಕ್ ತಗೊಂತು, ಹಂಗೆ ಮುಗೀತು. ಬಟ್ ಈಗ ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕಕ್ ಆಗತ್ತಾ ಇಲ್ವಾ ಅಂತ ಗೊತ್ತಿಲ್ಲ ನನಗೆ. ಬಟ್ ಆದ್ರೂ ನಾನು ಮ್ಯಾಕ್ಸಿಮಮ್ ನಾನು ಅದನ್ನ ಟ್ರೈ ಮಾಡೇ ಮಾಡ್ತೀನಿ. ಬಿಕಾಸ್ ನನ್ನ ವರ್ಕ್ಸ್ ಎಲ್ಲ ನೋಡ್ಕೊಂಡು ನಾನು ರೆಗ್ಯುಲರ್ ವಿಡಿಯೋಸ್ ಹಾಕಕ್ ಆಗಿಲ್ಲ ಅಂದ್ರೂ ಸೊ ಒಂದು ಪ್ರಾಪರ್ ಶೆಡ್ಯೂಲ್ ಮಾಡ್ಕೊಂಡು ಮಾಡಬೇಕು ಅಂತ ಅನ್ಕೊಂಡು ಇವತ್ತು ನಾನು ಮಾರ್ನಿಂಗ್ ಆ ಮೆಸೇಜ್ ನೋಡಿದೆ. ನಾನು ಬೈ ಈವ್ನಿಂಗ್ ನಾನು ಇಲ್ಲ ಮಾಡಬೇಕು ಅಂತ ಹೇಳಿ, ನಾಳೆ ಅಂದ್ರೆ ಮತ್ತೆ ಅದು ಹಂಗೆ ಬ್ರೇಕ್ ಆದಂಗೆ ಕಂಟಿನ್ಯೂಸ್ ಆಯ್ತಲ್ಲ, ಅದೇ ಥರ ಆಗುತ್ತೆ ಅನ್ಕೊಂಡು ನಾನು ಇವತ್ತೇ ವಿಡಿಯೋ ಮಾಡ್ತಾ ಇದ್ದೀನಿ ಇದನ್ನ. ಸೊ ಎಸ್, ಅಂಡ್ ಇದು ತುಂಬಾ ಚಿಕ್ಕ ರೀಸನ್ ಅಷ್ಟೇ. ಇದರಿಂದ ತುಂಬಾ ರೀಸನ್ಸ್ ಇದಾವೆ, ತುಂಬಾ ಏನೋ ಇದಾವೆ. ನಾನು ಅದನ್ನ ಹೇಳ್ತೀನಿ ಫ್ಯೂಚರ್ ವಿಡಿಯೋಸಲ್ಲಿ. ಆ್ಯಂಡ್ ಎಸ್, ಸೊ ಗೊತ್ತಿಲ್ಲ ಈ ವಿಡಿಯೋ ಎಷ್ಟು ವ್ಯೂಸ್ ಹೋಗುತ್ತೆ ಅಂತ. ತುಂಬಾ ದಿವಸ ಆಯ್ತು ವಿಡಿಯೋಸ್ ಅಪ್ಲೋಡ್ ಮಾಡಿ. ಇನ್ನೊಂದೇನಂದ್ರೆ, ಈ ವಿಡಿಯೋ ಹಾಕಿದ್ದೀನಲ್ಲ, ಇದರಿಂದ ತುಂಬಾ ಜನ ಬರ್ತಾರೆ, ಏನಪ್ಪಾ ನನಗೆ ಹೇಳ್ದಂಗಿದೆ ಅಂತಾನೆ ಬರ್ತಾರೆ. ನನಗೆ ಗೊತ್ತದು, ಬರಲಿ, ನನಗೇನು ಪ್ರಾಬ್ಲಮ್ ಇಲ್ಲ. ಅದು ಅವ್ರಿಗೆ ಗೊತ್ತಿರುತ್ತೆ, ಯಾರು ಬರ್ತಾರೆ ಯಾರು ಬರಲ್ಲ ಅಂತ ಅವ್ರಿಗೆ ಗೊತ್ತಿರುತ್ತೆ, ನಾವು ಮಾತಾಡೋದು ಯಾರು ಮಾತಾಡೋದ್ವಿ ಅಂತ. ಆ್ಯಂಡ್ ಎಸ್, ಥ್ಯಾಂಕ್ ಯು ಈ ವಿಡಿಯೋ ಫುಲ್ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗೋಯಿಂಗ್ ಫಾರ್ವರ್ಡ್ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಪ್ಲೀಸ್ ಕಮೆಂಟ್ ಮಾಡಿ ಏನೇನು ವೀಡಿಯೋಸ್ ಮಾಡ್ಬೋದು, ಯಾವ ಕಂಟೆಂಟ್ಸ್ ಬೇಕು ಅಂತ ಕಮೆಂಟ್ ಮಾಡಿ. ನನಗೆ ಸಪೋರ್ಟ್ ಮಾಡಿದವರು ತುಂಬ ಜನ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ತುಂಬ ಅಂದರೆ ನಾನು ಇವಾಗ ಬೇರೆ ಚಾನಲ್ಸ್ ಕಂಪೇರ್ ಮಾಡಿದ್ರೆ ನಮ್ಗಿರೋದು ಇಷ್ಟೇ ಸಬ್ಸ್ಕ್ರೈಬರ್ಸ್, ಬಟ್ ಅಷ್ಟು ಸಬ್ಸ್ಕ್ರೈಬರ್ಸ್. ಓಕೆ, ಇಮ್ಯಾಜಿನ್ ನಾನು ಇನ್ನೊಂದು ವಿಡಿಯೋ ನೋಡಿದೆ, ಐ ಹ್ಯಾವ್ ಓನ್ಲಿ 100 ಫಾಲೋವರ್ಸ್ ಅಂತ ಒಬ್ಬರು ಬೇಜಾರು ಮಾಡ್ಕೊತಾರೆ. ಬಟ್ ಕಟ್ಟಾಗಿ ಒಂದು ಇಮೇಜ್ ಬರುತ್ತೆ, 100 ಜನ ನಿಂತಿದ್ರೆ ಎಷ್ಟು ಕ್ರೌಡ್ ಇರುತ್ತೆ ಅಂತ. ನೆಕ್ಸ್ಟ್ ಇನ್ನೊಬ್ಬ ಮೂಮೆಂಟ್, ಐ ಹ್ಯಾವ್ ಓನ್ಲಿ 500 ಸಬ್ಸ್ಕ್ರೈಬರ್ಸ್. 500 ಜನ ಒಂದು ಗ್ರೌಂಡಲ್ಲಿ ನಿಲ್ಸಿದ್ರೆ ಎಷ್ಟು ಜನ, ಅಷ್ಟು ಜನ ನೀವು ಗ್ಯಾದರ್ ಮಾಡಿದ್ದೀರಾ. 500 ಜನ ನಿಮ್ಮ ವಿಡಿಯೋಸ್ ನೋಡ್ತಿದ್ದಾರೆ. ಆ ಥರ ತಗೊಂಡ್ರೆ ನಾವೊಂದು 700 ಜನ ಇದ್ದೀವಿ, 700+ ಜನ ಇದ್ದೀವಿ. ಓಕೆ, ಅದೊಂದು ನಂಬರ್ ಅಲ್ವಾ. ಸೊ ಅದೊಂದಷ್ಟೇ. ಎನಿವೇ ನಾನು ಸ್ಟಾರ್ಟ್ ಮಾಡಿ 0 ಇಂದ ಸ್ಟಾರ್ಟ್ ಮಾಡಿದೆ. ನಾವು ಇಟ್ ಇಸ್ 700, ಮೇ ಬಿ ಇಟ್ ವಿಲ್ ಬಿ 7,000 ಹೋಗುತ್ತೆ. ನಾನದು ನನ್ನ ಎಫರ್ಟ್, ನಿಮ್ಮ ಸಪೋರ್ಟ್ ಅಷ್ಟೇ. ಓಕೆನಾ? ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಎಸ್, ಪ್ಲೀಸ್ ಕಮೆಂಟ್ ಮಾಡಿ ಏನೇನು ವೀಡಿಯೋಸ್ ಮಾಡ್ಬೋದು, ಏನೇನು ಕಂಟೆಂಟ್ಸ್ ಮಾಡ್ಬೋದು ಅಂತ ಹೇಳಿ. ನನಗೊಂದಿಷ್ಟು ಐಡಿಯಾಸ್ ಕೊಡಿ, ತುಂಬ ದಿನ ಆಯ್ತಲ್ಲ. ಓಕೆ, ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬಾಯ್, ಟಾಟಾ, ಬಾಯ್.